ಆಸೀಸ್ ಬಗ್ಗು ಬಡಿದು ಟೀಂ ಇಂಡಿಯಾ ಸೆಮಿಫೈನಲ್ಗೆ ಲಗ್ಗೆ. ಬಂಬಾಟ್ ಬ್ಯಾಟಿಂಗ್ ಮಾಡಿದ ರೋಹಿತ್ ಶರ್ಮಾ, ಭರ್ಜರಿ ಬೌಲಿಂಗ್ ಮಾಡಿದ ಭಾರತದ ಬೌಲರ್ಗಳು. ಹತ್ತು ವರ್ಷಗಳ ಬಳಿಕ ಐಸಿಸಿ ಟ್ರೋಫಿ ಗೆಲ್ಲುವ ಕನಸಿನೊಂದಿಗೆ 2024ರ ಟಿ20 ವಿಶ್ವಕಪ್ನಲ್ಲಿ ಆಡುತ್ತಿರುವ ಭಾರತ ಸೆಮಿಫೈನಲ್ ಪ್ರವೇಶಿಸಿ ಟ್ರೋಫಿ ಗೆಲುವಿಗೆ ಇನ್ನೆರಡೇ ಹೆಜ್ಜೆ ಬಾಕಿ ಇದೆ. ಸೋಮವಾರ ನಡೆದ ಸೂಪರ್ 8ರ ತನ್ನ ಕೊನೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು 24 ರನ್ಗಳಿಂದ ಬಗ್ಗು ಬಡಿದ ಭಾರತ ಗ್ರೂಪ್ 1ರಲ್ಲಿ ಮೊದಲ ಸ್ಥಾನ ಖಚಿತಪಡಿಸಿಕೊಂಡು ಸೆಮಿಸ್ಗೆ ಲಗ್ಗೆ ಇಟ್ಟಿತು. ಗುರುವಾರ ಗಯಾನದಲ್ಲಿ ನಡೆಯಲಿರುವ ಸೆಮಿಸ್ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ಸವಾಲು ಎದುರಿಸಲಿದೆ. ಭಾರಿ ನಿರೀಕ್ಷೆ ಮೂಡಿಸಿದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತದ ಪರ ಕೊಹ್ಲಿ ತಮ್ಮ ಕಳಪೆ ಫಾರ್ಮ್ ಮುಂದುವರೆಸಿದರು. 5 ಬಾಲ್ ಆಡಿ ಡಕೌಟ್ ಆದರು. ಆರಂಭದಿಂದಲೂ ಅಬ್ಬರಿಸಿದ ಹಿಟ್ಮ್ಯಾನ್ 41 ಬಾಲ್ನಲ್ಲಿ 7-4 8 ಭರ್ಜರಿ ಸಿಕ್ಸರ್ಸ್ ಹಿಡಿಸಿ 92 ರನ್ಗಳಿಗೆ ಔಟ್ ಆದರು. ನಂತರ ಸೂರ್ಯ 31, ಶಿವಮ್ ದುಬೆ 28 ಮತ್ತು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ 27 ರನ್ ಬಾರಿಸಿದರು. ಇದರಿಂದ ಭಾರತ ತಂಡ 5 ವಿಕೆಟ್ ಕಳೆದುಕೊಂಡು 20 ಓವರ್ನಲ್ಲಿ 205 ರನ್ಗಳ ಬೃಹತ್ ಮೊತ್ತ ಗಳಿಸಿತ್ತು. ಬಿಗ್ ಟಾರ್ಗೆಟ್ ಚೇಸು ಮಾಡಲು ಬಂದ ಆಸೀಸ್ಗೆ ಹರ್ಷದೀಪ್ ಸಿಂಗ್ ಮೊದಲ ಓವರ್ನಲ್ಲೇ ವಾರ್ನರ್ ಅವರನ್ನು ಔಟ್ ಮಾಡಿ ಶಾಕ್ ನೀಡಿದರು. ಟ್ರಾವಿಸ್ ಹೆಡ್ ಭರ್ಜರಿ ಬ್ಯಾಟಿಂಗ್ ಮಾಡಿ ಮತ್ತೊಮ್ಮೆ ವಿಶ್ವಕಪ್ನಲ್ಲಿ ಭಾರತಕ್ಕೆ ತಲೆನೋವಾದರು. 43 ಬಾಲ್ನಲ್ಲಿ 9-4 ಮತ್ತು 4 ಸಿಕ್ಸರ್ ಸಹಿತ 76 ರನ್ ಗಳಿಸಿದ್ದ ಟ್ರಾವಿಸ್ ಹೆಡ್ ವಿಕೆಟ್ ಕಿತ್ತು ಬೂಮ್ರಾ ಭಾರತಕ್ಕೆ ಮೇಲುಗೈ ನೀಡಿದರು. ನಂತರ ನಿರಂತರ ವಿಕೆಟ್ ಕಿತ್ತ ಭಾರತದ ಬೌಲರ್ಗಳು ಆಸ್ಟ್ರೇಲಿಯಾಗೆ ಟಕ್ಕರ್ ಕೊಟ್ಟರು. ಇದರಿಂದ ಆಸೀಸ್ 20 ಓವರ್ನಲ್ಲಿ 7 ವಿಕೆಟ್ ನಷ್ಟಕ್ಕೆ 181 ರನ್ ಮಾತ್ರ ಗಳಿಸಿತು. ಇದರೊಂದಿಗೆ ಭಾರತ 24 ರನ್ಗಳಿಂದ ಭರ್ಜರಿ ವಿಜಯ ಸಾಧಿಸಿತು. ಭಾರತದ ಪರ ಹರ್ಷದೀಪ್ ಸಿಂಗ್ 3, ಕುಲ್ದೀಪ್ ಯಾದವ್ 2 ಮತ್ತು ಬೂಮ್ರಾ, ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ಕಿತ್ತು ಮಿಂಚಿದರು. ಈ ಗೆಲುವಿನೊಂದಿಗೆ ಭಾರತ ODI ವಿಶ್ವಕಪ್ ಸೋಲಿಗೆ ಸೇಡು ತೀರಿಸಿಕೊಂಡಿತು. ಈ ಸೋಲಿನೊಂದಿಗೆ ಆಸೀಸ್ ವಿಶ್ವಕಪ್ನಿಂದ ಹೊರಬಿದ್ದಿತು.